ಹಾಯ್ ಗಾಯ್ಸ್, ಇವತ್ತು ಏನು ಗೊತ್ತಾ, ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ನಾನು ಬೇಗ ಬೇಗ ರೆಡಿ ಆಗಿಬಿಟ್ಟು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಬೇಕು. ಆ್ಯಕ್ಚುಲಿ ಅವ್ರಿಗೆ ಏನೂ ಗೊತ್ತಿಲ್ಲ, ನಾನು ಸಡನ್ ಸರ್ಪ್ರೈಸ್ ಕೊಡೋಣ ಅಂತ ಇದ್ದೀನಿ. ಸೊ ಬೇಗ ಬೇಗ ರೆಡಿ ಆಗಿಬಿಟ್ಟು ನನ್ನ ಫ್ರೆಂಡ್ಸ್ ಸೈಡ್ ಮಾಡಿ ಕಂಟಿನ್ಯೂ ಮಾಡ್ತೀನಿ. ಸೊ ಗಾಯ್ಸ್, ನಾನು ಇವಾಗ ಆಲ್ರೆಡಿ ಸ್ನಾನ ಮಾಡ್ಕೊಂಡು ಬಂದು ಎಲ್ಲ ಆಗಿದೆ. ಸೊ ಬೇಗ ಬೇಗ ರೆಡಿ ಆಗೋಣ. ಆಲ್ರೆಡಿ ತುಂಬ ಲೇಟ್ ಆಗ್ತಾ ಇದೆ. ಸೊ ಹೆಂಗೆ ರೆಡಿ ಆಗಲಿ ಅಂತ ಗೊತ್ತಿಲ್ಲ, ಬಟ್ ನಾರ್ಮಲಾಗಿ ರೆಡಿಯಾಗಿ ಹೋಗೋಣ ಅಂತ ಇದ್ದೀನಿ. ಸೊ ನಾನು ಫೈನಲಿ ನನ್ನ ಔಟ್ಲುಕ್ ಹೀಗಿತ್ತು. ಆ್ಯಕ್ಚುಲಿ ನಾನು ಬ್ಲ್ಯಾಕ್ ಹಾಕ್ಕೊಂಡಿದ್ದೀನಿ, ಗೊತ್ತಿಲ್ಲ. ಬಟ್ ಮಾರ್ಕ್ಸ್ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ಅಲ್ಲಿ ಹೆವಿ ಇವಾಗ ಏನೋ ತ್ರಾಸಾಗ್ತಿಲ್ಲ. ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಫೈನಲಿ ಬಸ್ ಸ್ಟಾಪಿಗೆ ರೀಚ್ ಆದೆ. ಸೊ ಬಸ್ ಹತ್ರ ನೋಡ್ರೆ ನನ್ನ ಫ್ರೆಂಡ್ಸ್ ಇನ್ನೂ ಬಂದಿರಲಿಲ್ಲ. ಸೊ ಅವ್ರು ಬರೋಷ್ಟೊತ್ತಿಗೆ ಸೈಡಲ್ಲಿ ಒಬ್ಬರು ಆಮ್ಚೂರಿ ಹಾಕ್ಕೊಂಡಿದ್ರು ಅಂಕಲ್. ಸೊ ಅವ್ರ ಹತ್ರ ಎದ್ದೋಗಿ ಒಂದು 10 ರೂಪಾಯಿಗೆ ಆಮ್ಚೂರಿ ತೊಗೊಳ್ಳೋಣ ಅಂತ ಹೋದೆ. ಸೊ ಅಂಕಲ್ ಅದು ತುಂಬ ಚೆನ್ನಾಗಿ ಇಟ್ಕೊಂಡಿತ್ತು. ಅದು ಆಮ್ಚೂರಿ ನೋಡಿದ್ರೆ ಬಾಯಿಗೆ ನೀರು ಬರ್ತಿತ್ತು. ಸೊ ತೊಗೊಂಡಾಗ ಇಲ್ಲ ನಂಗೆ ತಿನ್ಬೇಕಂದಾಗ ನಮ್ಮ ಅಣ್ಣನೇ ನೆನಪಾಗ್ತಾನೆ. ಸೊ ಇಷ್ಟು ತೊಗೊಳ್ಳೋ ಅಷ್ಟರಲ್ಲಿ ನನ್ನ ಫ್ರೆಂಡ್ಸ್ ನನ್ನ ಮೀಟ್ ಮಾಡೋಕ್ಕೆ ಬರ್ತೀನಿ ಅಂತ ಅಂದಿದ್ದ. ಸೊ ಇದು ತೊಗೊಳಕ್ಕೆ ಹೋಗಿದ್ದೆ. ಫೈನಲಿ ಆಮ್ಚೂರಿ ಹೀಗಿತ್ತು. ಅಷ್ಟು ನನ್ನ ಫ್ರೆಂಡ್ ಬಂದ. ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾ ಇದೆ. ನಾನು ನನ್ನ ಫ್ರೆಂಡ್ಸ್ ತುಂಬ ದಿನ ಆದಮೇಲೆ ನಾವು ಮೀಟ್ ಮಾಡಿದ್ದೀವಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಇನ್ನೊಬ್ಬ ಫ್ರೆಂಡ್ನ ನಾವು ಮೀಟ್ ಮಾಡಬೇಕು. ಬಟ್ ಅಕ್ಷಯ್ಗೆ ನಾನು ಇನ್ನೂ ಸರ್ಪ್ರೈಸ್ ಆಗಿ ಬಾ ಅಂತ ಹಿಂಗೆ ಎದುರಿಸ್ಬೇಕು ಅನ್ನೋ ತುಂಬ ಆಸೆ ಇದೆ. ನೋಡ್ಬೇಕು ಏನು ಮಾಡುತ್ತೆ ಅಂತ. ಬಟ್ ಇವನು ತುಂಬ ಲೇಟಾಗಿ ಬಂದ. ಅದನ್ನು ನೋಡ್ಬೇಕು. ಸ್ವಲ್ಪ ಜಲ್ದಿ ಬಂದೆ. ಸೊ ಗೈಸ್, ನಾನು ಇವಾಗ ನನ್ನ ಇನ್ನೊಬ್ಬನ ಫ್ರೆಂಡ್ನ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಅವ್ನು ಬರಲಿ ಅಂತ ಇದು ಮಾಡ್ತಾ ಇದ್ದೀನಿ. ಸೊ ಅವನು ಅದಕ್ಕಾಗಿ ಅವ್ನು ವೆಯ್ಟ್ ಮಾಡ್ತಾ ಇದ್ದಾನೆ. ಸೊ ನೋಡೋಣ. ಕಾಣ್ತಿದ್ದೇನಾ ಚಿಯಾ? ಕಾಣ್ತಿದ್ಯಾ? ಅಕ್ಷಯ್, ನಿನ್ನ ಫೇಸು ತೋರಿಸು, ನಾನು ಇದ್ದೀನಿ ಅಂತ. ಚೇಂಜ್ ಆಗ್ತಿಲ್ಲ ಕ್ಯಾಮ್ರಾ. ಸೊ ಫೈನಲಿ ಫ್ರೆಂಡ್ಸ್ನ ಮೀಟ್ ಮಾಡಿ ನಾನು ಮನೆ ಹೋಗೋ ಟೈಮ್ ಬಂತು. ಸೊ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಹೋಗೋಷ್ಟೊತ್ತಿಲ್ಲಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್. ನನಗೆ ತುಂಬ ಸುಸ್ತಾಗ್ಬಿಟ್ಟಿದೆ. ನನಗೆ ಮನೆಗೆ ಬೇಗ ಹೋಗ್ತೀನಿ.